ನಾವು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿಂದ ನಾನು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ರಾಜ್ಯ ಉಪಾಧ್ಯಕ್ಷ ಶ್ರೀಕಾಂತ್ ಪಾಟೀಲ್ ಅವರು ಜಿಲ್ಲಾಧ್ಯಕ್ಷರಿದ್ದಾರೆ. ನಮ್ಮ ಪರಿಷತ್ ವತಿಯಿಂದ ನಾವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂದರೆ ಮನವಿ ಕೊಡ್ಲಿಕ್ಕೆ ಮನವಿ ಅಂದರೆ ಮೊನ್ನೇನು ಶಿವಾಜಿ ಮಹಾರಾಜರ ಜಯಂತಿ ಸಂದರ್ಭದಾಗ ಏನು ಗಲಾಟೆ ಆಯಿತು, ಅವರನ್ನು ಬಂಧಿಸಿ ಗಡೀಪಾರು ಮಾಡಬೇಕು. ಅದಕ್ಕೆ ಪ್ರಚೋದನೆ ಕೊಟ್ಟವ್ರನ್ನ ಅವ್ರನ್ನೂ ಎಲ್ಲರನ್ನೂ ಬಂಧಿಸಿ ಅವ್ರ ಮೇಲೆ ಕ್ರಮ ಜೋರಾಗಿ ಹೇಳಿ ಸರ್. ಶಾಂತಿ ಸಭೆಗೆ ನಾವು ಕೂಡ ಬಂದಿದ್ದೇವೆ. ಇವತ್ತು ಶಾಂತಿ ಸಭೆಗೆ ಎರಡು ಮುಖಂಡರಿಗೆ ಆಹ್ವಾನ ಇರ್ತದೆ. ನಾವು ಸಭೆಯಲ್ಲಿ ಶಾಂತಿ ಸಭೆಗೆ ನಿನ್ನೆ ಬಂದಿದ್ವಿ ನಾವೆಲ್ಲರೂ. ಎರಡು ಕಡೆ ಇದ್ರೆ ಶಾಂತಿ ಆಗ್ತದೆ, ಒಂದು ಕೈಲಿ ಚಪ್ಪಾಳೆ ಆಗಕ್ಕೆ ಸಾಧ್ಯ ಇಲ್ಲ. ಬರೀ ನಾವು ಒಬ್ಬರೇ ಇದ್ವಿ, ಅಂದರೆ ನಮ್ಮ ಹಿಂದೂ ಮುಖಂಡರು ಅಷ್ಟೇ ಬಂದಿದ್ರು. ಆ ಕಡೆಯಿಂದ ಯಾರೂ ಶಾಂತಿ ಸಭೆಗೆ ಅಟೆಂಡ್ ಆಗಲಿಲ್ಲ. ಮತ್ತು ಬರೀ ನಾವೊಬ್ಬರೇ ಪ್ರವಚನ ಕೇಳೋದಾಗ ಏನಾಗ್ತಾ ಇದ್ವಿ, ಅದಕ್ಕೆ ನಾವು ನಿನ್ನೆ ಎದ್ದು ಹೋದ್ವಿ. ಇವತ್ತಿನ ಶಾಂತಿ ಸಭೆದು ನನಗೆ ಬಂದ ಮಾಹಿತಿ ಪ್ರಕಾರ ಕೇವಲ ಮರಾಠ ಸಮಾಜ ಮುಖಂಡರಿಗೆ ಮಾಹಿತಿ ಕೊಟ್ಟಿದ್ದಾರೆ, ಇನ್ನು ಉಳಿದ ಹಿಂದೂ ಮುಖಂಡರಿಗೆ ಮಾಹಿತಿ ಕೊಟ್ಟಿಲ್ಲ ಅನ್ನೋ ಒಂದು ಸುದ್ದಿ ನನ್ನ ಕಿವಿ ಮೇಲೆ ಬಿದ್ದಿದೆ. ಸತ್ಯಾಸತ್ಯತೆ ಜಿಲ್ಲಾಡಳಿತದವರೇ ಹೇಳಬೇಕು. ಬರೀ ಮರಾಠ ಸಮಾಜ ಮುಖಂಡರನ್ನ ಅಷ್ಟೇ ಕರೆದಿದ್ದೇ ಸತ್ಯ ಆಗಿದ್ದರೆ ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಮರಾಠ ಸಮಾಜಕ್ಕೆ ಸೀಮಿತ ಇಲ್ಲ. ಅವರೊಬ್ಬರು ರಾಷ್ಟ್ರ ಪುರುಷರು, ಅವರು ಹಿಂದವಿ ಸ್ವರಾಜ್ಯದ ಸಂಸ್ಥಾಪಕರು, ನಮ್ಮ ದೇಶದ ಅಸ್ಮಿತೆ. ಈ ರೀತಿ ನೀವು ಮರಾಠ ಸಮಾಜ, ಹಿಂದುಳಿದ ಹಿಂದೂ ಸಮಾಜ ಅಂತ ಈ ರೀತಿ ಒಡೆಯೋದನ್ನು ನಾವು ಯಾರೂ ಸಹನ ಮಾಡೋದಿಲ್ಲ. ಕರೆಯೋದಿದ್ರೆ ಎಲ್ಲರನ್ನೂ ಕರೀಲಿ, ಅವ ನೋಡೋಣ. ಹಿಂಗೆ ಒಡೆದು ಕರೀತಿದ್ರೆ ನಾವು ಅದರ ಭಾಗವಹಿಸ್ತೀವಿ.